ಹಾಯ್ ಹಲೋ ನಮಸ್ಕಾರ. ನೀವೇನಾದರೂ 2026ರಲ್ಲಿ ಗೌರ್ಮೆಂಟ್ ಜಾಬ್ ತೊಗೋಬೇಕಂತ ಏನಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರಿ. ಯಾಕಪ್ಪ ಅಂದರೆ ಯಾವ್ಯಾವ ಗೌರ್ಮೆಂಟ್ ಜಾಬಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಏನಪ್ಪ ಅಂದರೆ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಕರ್ನಾಟಕ ಸರ್ಕಾರದಿಂದ ಟೋಟಲ್ ಆಗಿ 56,000 ಹುದ್ದೆಗಳು ಖಾಲಿ ಇದ್ದಾವೆ ಅಂತಂದು ನೋಟಿಫಿಕೇಶನಲ್ಲಿ ತಿಳಿಸಿದ್ದಾರೆ. ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಹುದ್ದೆಗಳು ಅಂತಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಏನಪ್ಪ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಹೊಸ ಜಾಬ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡ್ತಾ ಇರಿ. ಏನಪ್ಪ ಅಂದರೆ ಗೌರ್ಮೆಂಟ್ ಜಾಬ್ ನಿರುದ್ಯೋಗಿಗಳಿಗೆ ಬಂಪರ್ ಕೊಡುಗೆ. ಏನಪ್ಪ ಅಂದರೆ ಟೋಟಲ್ ಆಗಿ 56,000 ಪೋಸ್ಟ್ಗಳನ್ನು ಖಾಲಿ ಇದ್ದೇವೆ ಅಂತಂದು ಗೌರ್ಮೆಂಟ್ ಅವರು ಅಫಿಷಿಯಲ್ ಆಗಿ ತಿಳಿಸಿಕೊಟ್ಟಿದ್ದಾರೆ. ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡ್ತಾ ಹೋಗೋಣ. ಸದ್ಯದಲ್ಲಿ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಬರೋಬ್ಬರಿ 2,84,000 ಖಾಲಿ ಇದ್ದೇವೆ ಅಂತಂದು ನಾವು ನೋಡ್ತಾ ಹೋಗ್ಬೋದು. ಈ ಗೌರ್ಮೆಂಟ್ ನೋಟಿಫಿಕೇಶನ್ ಪ್ರಕಾರ 2,82,000 ಹುದ್ದೆಗಳು ಖಾಲಿ ಇದ್ದೇವೆ ಅಂತಂದು ಅವರು ತಿಳಿಸಿಕೊಟ್ಟಿದ್ದಾರೆ. ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಇಷ್ಟಿದೆ ಅಂತಂದು ಈಗ ನೋಡ್ತಾ ಹೋಗೋಣ. ಏನಪ್ಪ ಅಂದರೆ ಶಿಕ್ಷಣ ಇಲಾಖೆ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಅತಿ ಹೆಚ್ಚು ಅಂದರೆ 70,90,000 ಹುದ್ದೆಗಳು ಖಾಲಿ ಇದ್ದಾವೆ. ಶಿಕ್ಷಕರಾಗಲು ಬಯಸುವವರಿಗೆ ಇದು ಬಂಪರ್ ಆಫರ್ ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅನಾರೋಗ್ಯ ಇಲಾಖೆ ಅಂದರೆ ಆರೋಗ್ಯ ಇಲಾಖೆ ಯಾವುದಪ್ಪ ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಯಾರು ನರ್ಸಿಂಗ್ ಮಾಡ್ತಾರೆ ಅವ್ರು ಇಲ್ಲಿ ನೋಟಿಫಿಕೇಶನ್ ಖಾಲಿದೆ. ಜಾಸ್ತಿ ಹುದ್ದೆಗಳು ಇಲ್ಲಿ ಖಾಲಿದೆ. ಅದಾದಮೇಲೆ ಅಭಿವೃದ್ಧಿ 28,000 ಹುದ್ದೆ ಖಾಲಿದ್ದಾವೆ. ಹಾಗೆ ಗ್ರಾಮೀಣ ಅಭಿವೃದ್ಧಿಗಳಲ್ಲಿ ಅಲ್ಲಿ ಕೂಡ ಜಾಬ್ಗಳು ಖಾಲಿದೆ ಅಂತಂದು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಏನಪ್ಪ ಅಂದರೆ ವೈದ್ಯರಿಗೆ ವಿಶೇಷ ಬಂಪರ್ ಆಫರ್. ಆರೋಗ್ಯ ಇಲಾಖೆ 3,000 ವೈದ್ಯಕರಿಗೆ ಹುದ್ದೆಗಳು ಖಾಲಿ ಇದ್ದಾವೆ. ನೀವೆಲ್ಲ ನರ್ಸಿಂಗ್ ಮಾಡಿದರೆ ಪ್ಯಾರಾಮೆಡಿಕಲ್ ಮಾಡಿದರೆ ನಿಮಗೆ ಒಳ್ಳೆಯ ಅವಕಾಶ ಸಿಕ್ಕಿರುತ್ತೆ. ಓಕೆನಾ? ಇದು ವೈದ್ಯಕೀಯ ಡಿಪಾರ್ಟ್ಮೆಂಟ್ಗಳಲ್ಲಿ 3,000 ವೈದ್ಯರ ನೇಮಕಾತಿ ಮುಗಿದಿದ್ದು ಈ ಕೌನ್ಸಿಲಿಂಗ್ ಮೂಲಕ ನಿಮಗೆ ಆಯ್ಕೆಯನ್ನು ಮಾಡ್ತಾರೆ. ಓಕೆ, ನರ್ಸಿಂಗ್ ಮಾಡಿದ್ರೆ ಪ್ಯಾರಾಮೆಡಿಕಲ್ ಮಾಡಿದ್ರು ಇದು ಜಾಬ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇಷ್ಟು ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಂತಂದು ಅವರು ತಿಳಿಸಿಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ ಬರ್ತಿರಲ್ವಾ, ಈ ಬಳ್ಳಾರಿ ಬಾಗಲಕೋಟೆ ಅವರ ಸಲ ಬರ್ತಿರಲ್ಲ ಏನಪ್ಪ ಕಲ್ಯಾಣ ಕಡೆಯಿಂದ ಹೈದರಾಬಾದ್ ಕರ್ನಾಟಕದವರಿಗೆ ಏನಪ್ಪ ಅಂದರೆ ನಿಮಗೆ ಬಂಫರ್ ಆಫರ್ ದೊಡ್ಡದು. ಏನಪ್ಪ ಅಂದರೆ ಹೃದಯ ಅಡಿಯಲ್ಲಿ ಅಂದರೆ 32,000 ಹುದ್ದೆಗಳು ವಿಶೇಷವಾಗಿ ಭರ್ತಿ ಮಾಡಲು ಸರ್ಕಾರ ಕ್ರಮಗೊಂಡಿದೆ. ಅಂದರೆ ಹೈದರಾಬಾದ್ ಕರ್ನಾಟಕ ಅವರಿಗೆ ಸಪ್ರೇಟಾಗಿ 34,000 ಹುದ್ದೆಗಳು ಖಾಲಿ ಇದೆ ಅಂತಂದರೆ ತಿಳಿಸಿಕೊಟ್ಟಿದೆ. ಯಾವ್ಯಾವಪ್ಪ ಅಂದರೆ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ 79,000 ಹುದ್ದೆಗಳು ಖಾಲಿ ಇದ್ದಾವೆ. ಆರೋಗ್ಯ ಇಲಾಖೆ ಕಡೆಯಿಂದ 32,000 ಹುದ್ದೆಗಳು ಖಾಲಿ ಇದ್ದಾವೆ. ಆಮೇಲೆ ನಗರ ಅಭಿವೃದ್ಧಿ ಕಡೆಯಿಂದ 28,000 ಹುದ್ದೆಗಳು ಖಾಲಿ ಇದ್ದಾವೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕಂದಾಯ ಇಲಾಖೆ ಕಡೆಯಿಂದ 10,000 ಹುದ್ದೆಗಳು ಖಾಲಿ ಇದ್ದಾವೆ. ಅದಾದಮೇಲೆ ನೆಕ್ಸ್ಟ್ ಟೋಟಲ್ ಬಂದುಬಿಟ್ಟು ಒಟ್ಟು ಭರ್ತಿಗೆ ಪ್ಲಾನ್ ಮಾಡಿದೆ. ಎಷ್ಟು ಭರ್ತಿಗೆ ಪ್ಲಾನ್ ಮಾಡಿದಾರಪ್ಪ ಅಂದರೆ ಟೋಟಲ್ ಆಗಿ 66,000 ಜಾಬ್ ನೋಟಿಫಿಕೇಷನ್ಗೆ ಖಾಲಿ ಇರೋ ಹುದ್ದೆಗಳಿಗೆ ಭರ್ತಿ ಮಾಡಬೇಕಂತಂದು ಗೌರ್ಮೆಂಟ್ ಅವರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಓಕೆನಾ? ಇದು ಅಪ್ಲೈ ಮಾಡೋದು ಯಾವಾಗ ನೋಟಿಫಿಕೇಶನ್ ಬಂದಾಗೆ ನಿಮಗೆ ಅಪ್ಕಮಿಂಗ್ ವಿಡಿಯೋಲಿ ನಿಮಗೆ ತಿಳಿಸಿಕೊಡ್ತೇನೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಜಾಬ್ಗೆ ನಿಮಗೆ ಅಪ್ಲಿಕೇಶನ್ ಬಂದಾಗೆ ಯಾವಾಗ ಅಪ್ಲೈ ಮಾಡೋದು ನಿಮಗೆ ಕಂಪ್ಲೀಟಾಗಿ ತಿಳಿಸಿಕೊಡ್ತೇನೆ. ಓಕೆನಾ? ಇದಿಷ್ಟು ಒಳ್ಳೆಯ ಹುದ್ದೆಗಳಾಯಿತು. ಉದ್ಯೋಗದ ಆಕಾಂಕ್ಷೆಗಳು ಏನಪ್ಪ ಅಂದರೆ ನೀವು ಹಣಕಾಸಿನ ಇಲಾಖೆ ಅನುಮತಿ ಪಡೆದಿರುವ ಏನಪ್ಪ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಡಾಮಿನೆನ್ಸ್ ಸರ್ಟಿಫಿಕೇಟ್ ನೀವು ಇಲ್ಲಿ ಬಿಫೋರ್ ನೀವು ಅಪ್ಲಿಕೇಶನ್ ಹಾಕೋ ಮುಂಚೆನೇ ನೀವೆಲ್ಲರೂ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಇದಿಷ್ಟು ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಡಾಮಿನೆನ್ಸ್ ಸರ್ಟಿಫಿಕೇಟ್ನ ನೀವು ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಇಲ್ಲ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿ ನೀವು ಅದನ್ನೆಲ್ಲ 2 ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಡಾಮಿನೆನ್ಸ್ ಸರ್ಟಿಫಿಕೇಟ್ ನೀವು ಮಾಡ್ಕೊಂಡು ಯಾಕಪ್ಪ ಅಂದರೆ ನೀವು ಜಾಬ್ ನೋಟಿಫಿಕೇಶನ್ ಬಂದಾಗ ಅಪ್ಲೈ ಮಾಡುವಾಗ ಅವರೆಲ್ಲರೂ ಬಿಫೋರ್ ಅಪ್ಲಿಕೇಶನ್ ಮುಂಚೆ ನಿಮಗೆಲ್ಲ ಸರ್ಟಿಫಿಕೇಟ್ ಇರಬೇಕಂತ ಕೇಳ್ತಾರೆ. ಹಾಗಾಗಿ ನೀವೆಲ್ಲರೂ ಅದನ್ನು ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಲಿ ಯಾವ್ಯಾವ ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ನೋಟಿಫಿಕೇಶನ್ ಯಾವಾಗ ಬಿಡ್ತಾರೆ ಅಂತಂದು ತೋರಿಸುತ್ತೇನೆ. ಓಕೆನಾ?